ಕ್ಯಾನ್ಸರ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ವಿಷಯಗಳು. ಪಾಯಿಂಟ್ ನಂಬರ್ 9. ಯಾವುದೇ ಕ್ಯಾನ್ಸರ್ ಕೆಲವು ಆರಂಭಿಕ ಲಕ್ಷಣಗಳನ್ನು ಹೊಂದಿರುತ್ತದೆ. ನೀವು ಈ ಲಕ್ಷಣಗಳನ್ನು ಮೊದಲೇ ಗುರುತಿಸಿದರೆ ನೀವು ಸುಲಭವಾಗಿ ಕ್ಯಾನ್ಸರ್ ಅನ್ನು ತಡೆಯಬಹುದು. ಹಾಗಾದರೆ ಇಂದು ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ಲಕ್ಷಣಗಳು ಯಾವ್ಯಾವು ಎಂಬುದನ್ನು ನೋಡೋಣ. ವಿಶೇಷವಾಗಿ ನಿಮಗೆ ದೀರ್ಘಕಾಲದವರೆಗೆ ತೀವ್ರವಾದ ಗಂಟಲು ನೋವು ಇದ್ದರೆ ಅದು ಕ್ಯಾನ್ಸರ್ ಆಗಿರಬಹುದು. ಅಲ್ಲದೆ ಮಾತನಾಡುವಾಗ ಧ್ವನಿಯಲ್ಲಿ ಬದಲಾವಣೆಯು ಗಂಟಲು ಕ್ಯಾನ್ಸರ್ನ ಸಂಕೇತವಾಗಿರಬಹುದು. ಕಿವಿ ನೋವು ಕಡಿಮೆಯಾಗದಿದ್ದರೆ ಮತ್ತು ತೀವ್ರವಾಗಿದ್ದರೆ ಅದು ಕ್ಯಾನ್ಸರ್ ಆಗಿರಬಹುದು. ತಿನ್ನುವಾಗ ಅಥವಾ ನುಂಗುವಾಗ ನಿಮಗೆ ತೊಂದರೆ ಅನಿಸಿದರೆ ನೀವು ಅನುಮಾನಾಸ್ಪದರಾಗಿರಬೇಕು. ಕುತ್ತಿಗೆ ಅಥವಾ ದವಡೆಯಲ್ಲಿ ಊತವಿದ್ದರೆ ಅದು ಕ್ಯಾನ್ಸರ್ನ ಸಂಕೇತವಾಗಿರಬಹುದು. ಅಲ್ಲದೆ ಯಾವುದೇ ಕಾರಣವಿಲ್ಲದೆ ಬಾಯಿಯಲ್ಲಿ ಹುಣ್ಣುಗಳು ಮತ್ತು ಗಾಯಗಳು ಉಂಟಾಗುವುದು ಕ್ಯಾನ್ಸರ್ ಆಗಿರಬಹುದು. ಮೂಗಿನಿಂದ ರಕ್ತಸ್ರಾವವಾಗಿದ್ದರೆ ಅದು ಸೈನಸ್ ಅಥವಾ ಮೂಗಿನ ಕ್ಯಾನ್ಸರ್ ಸಂಕೇತವಾಗಿರಬಹುದು. ನಿಮ್ಮ ಹಲ್ಲುಗಳು ಚಲಿಸುತ್ತಿರುವಂತೆ ಇದ್ದಕ್ಕಿದ್ದಂತೆ ಅನಿಸುವುದು ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ಸಂಕೇತವಾಗಿರಬಹುದು. ಆದ್ದರಿಂದ ನಿಮ್ಮಲ್ಲಿ ಯಾರಿಗಾದರೂ ಈ ಲಕ್ಷಣಗಳು ಕಂಡುಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ.